ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು 2026ನೇ ಇಸ್ವಿಯ ಬಗ್ಗೆ ಮಾತಾಡೋಣ. ಮುಂಬರುವ ವರ್ಷಕ್ಕೆ ಆಧ್ಯಾತ್ಮಿಕವಾಗಿ ಹೇಗೆ ಸಿದ್ಧರಾಗಬೇಕು ಮತ್ತು ಅನಗತ್ಯ ಸಂಘರ್ಷಗಳನ್ನು ತಪ್ಪಿಸೋದು ಹೇಗೆ ಅನ್ನೋದರ ಬಗ್ಗೆ ಒಂದು ಪ್ರಬಲವಾದ ಸಂದೇಶವನ್ನು ನೋಡೋಣ. ಸರಿ, ಮೊದಲು ಒಂದು ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ನಮ್ಮ ಜೀವನದಲ್ಲಿ ಬರುವ ಎಲ್ಲಾ ಕಷ್ಟಗಳನ್ನು, ಎಲ್ಲಾ ಯುದ್ಧಗಳನ್ನು ನಾವು ಹೋರಾಡಲೇಬೇಕಾ, ಅಥವಾ ಅವುಗಳಲ್ಲಿ ಕೆಲವನ್ನು ನಾವು ಜಾಣ್ಮೆಯಿಂದ ತಪ್ಪಿಸಬಹುದಾ? ಈ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕರೆ ಬಹುಶಃ ನಮ್ಮ ಜೀವನ ನೋಡುವ ದೃಷ್ಟಿಕೋನವೇ ಬದಲಾಗಬಹುದು. ಬೋಧನೆಗಳ ಪ್ರಕಾರ ಜೀವನದಲ್ಲಿ ಬರುವ ಯುದ್ಧಗಳಲ್ಲಿ 2 ವಿಧಗಳಿವೆ. ಕೆಲವು ನಮ್ಮನ್ನ ಬೆಳೆಸೋಕೆ, ನಮ್ಮನ್ನ ಬಲಪಡಿಸೋಕೆ ಬರುವಂಥವು, ಆದರೆ ಇನ್ನು ಕೆಲವು ಸಂಪೂರ್ಣವಾಗಿ ಅನಗತ್ಯ. ಈ 2ರ ನಡುವಿನ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದೇ ಗೆಲುವಿನ ಮೊದಲ ಹೆಜ್ಜೆ. ಇಲ್ಲಿ ನೋಡಿ, ಆ 2 ರೀತಿಯ ಯುದ್ಧಗಳ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ. ಒಂದು ಕಡೆ ಅಗತ್ಯ ಯುದ್ಧಗಳು. ಇವು ದೇವರು ನಮ್ಮ ಗುಣವನ್ನ ರೂಪಿಸೋಕೆ, ನಮ್ಮನ್ನ ಇನ್ನಷ್ಟು ಗಟ್ಟಿ ಮಾಡೋಕೆ ಕೊಡುವಂಥವು. ಆದ್ರೆ ಇನ್ನೊಂದು ಕಡೆ ಇರೋ ಅನಗತ್ಯ ಯುದ್ಧಗಳು, ಅವು ನಮ್ಮ ಪ್ರಾರ್ಥನೆ ಇಲ್ಲದಿರೋದ್ರಿಂದ, ನಮ್ಮ ಅಜ್ಞಾನದಿಂದ ನಮ್ಮ ಗಮನವನ್ನ ಬೇರೆಡೆಗೆ ಸೆಳೆಯೋಕೆ ಬರುವಂಥವು. ಇವು ನಮ್ಮ ಜೀವನದ ಗುರಿಯಿಂದ ನಮ್ಮನ್ನ ದೂರ ಮಾಡುತ್ತೆ. ಈ ಮಾತು ಎಷ್ಟು ಸತ್ಯ ಅಲ್ವಾ? ನಾವು ಎಷ್ಟೋ ಸಾರಿ ಸಮಸ್ಯೆ ಶುರುವಾದ್ಮೇಲೆ ಅದಕ್ಕೆ ಪ್ರತಿಕ್ರಿಯಿಸ್ತೇವೆ, ಆದ್ರೆ ಮೊದಲೇ ಪ್ರಾರ್ಥಿಸಿದ್ರೆ ಆ ಸಮಸ್ಯೆಯೇ ಬರ್ತಿರ್ಲಿಲ್ವೇನೋ. ಹೀಗೆ ಪ್ರತಿಕ್ರಿಯಿಸೋದ್ರಿಂದ ನಮ್ಮ ಸಮಯ, ಶಕ್ತಿ ಎಲ್ಲವೂ ವ್ಯರ್ಥವಾಗುತ್ತೆ. ಹಾಗಾದ್ರೆ ಈ ಅನಗತ್ಯ ಯುದ್ಧಗಳ ಮೂಲ ಎಲ್ಲಿದೆ? ಎಲ್ಲಿಂದ ಬರುತ್ತೆ ಇವೆಲ್ಲ? ಈ ಬೋಧನೆ ಏನ್ ಹೇಳುತ್ತೆ ಅಂದ್ರೆ, ನಮಗೆ ಕಾಣುವ ಪ್ರತಿಯೊಂದು ಭೌತಿಕ ಸಮಸ್ಯೆಯ ಹಿಂದೆ ನಮಗೆ ಕಾಣದ ಒಂದು ಆಧ್ಯಾತ್ಮಿಕ ಕಾರಣ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಶಾಶ್ವತ ಪರಿಹಾರದ ಕಡೆಗಿನ ಮೊದಲ ಹೆಜ್ಜೆ. ಇಲ್ಲಿ ಆಧ್ಯಾತ್ಮಿಕ ರಚನೆ ಅನ್ನೋದು ತುಂಬಾನೇ ಮುಖ್ಯವಾದ ಕಾನ್ಸೆಪ್ಟ್. ಅಂದ್ರೆ ಏನ್ ಗೊತ್ತಾ, ಇದು ಸಮಸ್ಯೆಯ ಬೇರು. ನಾವು ಕೇವಲ ಎಲೆ, ಕೊಂಬೆಗಳನ್ನ ಕತ್ತರಿಸಿದ್ರೆ ಪ್ರಯೋಜನ ಇಲ್ಲ, ಆ ಬೇರನ್ನೇ ಕತ್ತರಿಸಬೇಕು. ಉದಾಹರಣೆಗೆ, ಒಬ್ರಿಗೆ ಸದಾ ಹಣದ ಸಮಸ್ಯೆ ಇರುತ್ತೆ ಅಂದ್ರೆ ಅದು ಕೇವಲ ಕೆಟ್ಟ ಖರ್ಚಿನಿಂದ ಅಲ್ಲ, ಅದರ ಹಿಂದೆ ಬಡತನದ ಒಂದು ಆಧ್ಯಾತ್ಮಿಕ ಬಂಧನ ಇರ್ಬೋದು. ಆ ಬೇರನ್ನ ಕತ್ತರಿಸೋವರೆಗೂ ಸಮಸ್ಯೆ ಮತ್ತೆ ಮತ್ತೆ ಚಿಗುರ್ತಲೇ ಇರುತ್ತೆ. ಮೂಲ ಬೋಧನೆಗಳ ಪ್ರಕಾರ 4 ಮುಖ್ಯ ಕಾರಣಗಳು ನಮ್ಮ ಜೀವನಕ್ಕೆ ಅನಗತ್ಯ ಸಂಘರ್ಷಗಳನ್ನು ತರುತ್ತವೆ. ಮೊದಲನೆಯದು ಜ್ಞಾನದ ಕೊರತೆ, 2ನೇಯದು ದೈವಿಕ ಮಾರ್ಗದರ್ಶನವನ್ನ ಪಾಲಿಸದೇ ಇರೋದು, 3ನೇಯದು ನಮ್ಮ ಆಧ್ಯಾತ್ಮಿಕ ರಕ್ಷಣೆಯಲ್ಲಿರುವ ಸಣ್ಣ ಪುಟ್ಟ ಬಿರುಕುಗಳು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಾರ್ಥನೆಯ ಕೊರತೆ. ಇವು ನಮ್ಮ ಆಧ್ಯಾತ್ಮಿಕ ಕೋಟೆಯಲ್ಲಿರುವ ದ್ವಾರಗಳಿದ್ದ ಹಾಗೆ. ಇವುಗಳ ಮೂಲಕ ಶತ್ರು ಸುಲಭವಾಗಿ ಒಳಗೆ ಬಂದುಬಿಡ್ತಾನೆ. ಸರಿ, ಈ ಆಧ್ಯಾತ್ಮಿಕ ದ್ವಾರಗಳನ್ನ ಮುಚ್ಚೋದು ಹೇಗೆ? ಅದಕ್ಕೆ ಪರಿಹಾರ ಇರೋದು ನಮ್ಮ ಪ್ರಾರ್ಥನೆಯ ರೀತಿಯನ್ನ ಬದಲಾಯಿಸೋದ್ರಲ್ಲಿ. ಸಮಸ್ಯೆ ಬಂದ ಮೇಲೆ ಅದಕ್ಕೆ ಪ್ರತಿಕ್ರಿಯಿಸೋದು ಬಿಟ್ಟು, ಸಮಸ್ಯೆ ಬರೋಕ್ಕೂ ಮುಂಚೆಯೇ ಅದನ್ನ ತಡೆಯೋ ಹಾಗೆ ಪ್ರಾರ್ಥಿಸಬೇಕು. ನಮ್ಮಲ್ಲಿ ಹೆಚ್ಚಿನವರು ಮಾಡೋದು ರಕ್ಷಣಾತ್ಮಕ ಪ್ರಾರ್ಥನೆ. ಅಂದ್ರೆ ಸಮಸ್ಯೆ ಶುರುವಾದ್ಮೇಲೆ ಅಯ್ಯೋ ದೇವ ಕಾಪಾಡು ಅಂತ ಬೇಡೋದು. ಆದ್ರೆ ಆಕ್ರಮಣಕಾರಿ ಪ್ರಾರ್ಥನೆ ಅನ್ನೋದು ಸಂಪೂರ್ಣವಾಗಿ ಬೇರೆ. ಇದು ಸಮಸ್ಯೆ ಬರೋಕ್ಕೂ ಮುಂಚೆಯೇ ಅದನ್ನ ತಡೆಯುತ್ತೆ, ನಮ್ಮ ಜೀವನದ ಸುತ್ತ ಒಂದು ಬಲವಾದ ಆಧ್ಯಾತ್ಮಿಕ ಬೇಲಿಯನ್ನ ಕಟ್ಟುತ್ತೆ. ಈ ಮಾತು ಕೇಳಿ, ಈ ಪ್ರಾರ್ಥನೆಯ ಶಕ್ತಿ ಎಷ್ಟಿದೆ ಅಂತ. ಇದು ಶತ್ರು ತನ್ನ ಪ್ಲಾನ್ ಅನ್ನ ಕಾರ್ಯರೂಪಕ್ಕೆ ತರೋಕ್ಕೂ ಮುಂಚೆಯೇ ಆಧ್ಯಾತ್ಮಿಕ ಲೋಕದಲ್ಲೇ ಅದನ್ನ ನಾಶ ಮಾಡೋ ಒಂದು ತಂತ್ರ. ಹಾಗಾದ್ರೆ ಈ ಆಕ್ರಮಣಕಾರಿ ಪ್ರಾರ್ಥನೆಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಅದಕ್ಕೊಂದು ಸ್ಪಷ್ಟವಾದ 4 ಹಂತದ ಕಾರ್ಯತಂತ್ರ ಇದೆ. ಇವು ಮುಂಬರುವ ವರ್ಷದಲ್ಲಿ ನಮ್ಮನ್ನ ಕಾಪಾಡೋಕೆ ಇರೋ ಪ್ರಾಕ್ಟಿಕಲ್ ಸ್ಟೆಪ್ಸ್. ಈ 4 ಹಂತಗಳು ಸೇರಿ ಒಂದು ಕಂಪ್ಲೀಟ್ ಪ್ರೊಟೆಕ್ಷನ್ ಸಿಸ್ಟಮ್ ಅನ್ನ ನಿರ್ಮಿಸುತ್ತವೆ. ಮೊದಲನೇ ಹಂತ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಏನನ್ನೂ ಮಾಡೋಕ್ಕೂ ಮುಂಚೆ ಆ ದಿನವನ್ನ ಪ್ರಾರ್ಥನೆಯ ಮೂಲಕ ದೇವರಿಗೆ ಒಪ್ಪಿಸೋದು. 2ನೇ ಹಂತ, ವಾರಕ್ಕೊಮ್ಮೆ ಉಪವಾಸ. 3ನೇ ಹಂತ, ತಿಂಗಳಿಗೊಮ್ಮೆ ಮಧ್ಯರಾತ್ರಿ ಪ್ರಾರ್ಥನೆ. ಮತ್ತು 4ನೇ ಹಂತ, 3 ತಿಂಗಳಿಗೊಮ್ಮೆ ಸ್ವಲ್ಪ ಸಮಯ ಗದ್ದಲದಿಂದ ದೂರವಿದ್ದು ಏಕಾಂತದಲ್ಲಿ ದೈವಿಕ ಮಾರ್ಗದರ್ಶನ ಪಡೆಯೋದು. ಪ್ರತಿಯೊಂದು ಹಂತಕ್ಕೂ ಅದರದ್ದೇ ಆದ ಶಕ್ತಿ ಇದೆ. ಒಂದು ವಿಷಯ ಸ್ಪಷ್ಟವಾಗಿರಲಿ, ಇವು ಕೇವಲ ಒಳ್ಳೆ ಐಡಿಯಾಗಳಲ್ಲ ಅಥವಾ ಸಲಹೆಗಳಲ್ಲ. ಬದಲಿಗೆ ಯಾರು 2026ರಲ್ಲಿ ಅನಗತ್ಯ ಯುದ್ಧಗಳನ್ನು ತಪ್ಪಿಸಿ ಗೆಲುವು ಸಾಧಿಸಬೇಕು ಅಂದುಕೊಂಡಿದ್ದಾರೋ ಅವರಿಗಾಗಿ ಇವು ಪ್ರವಾದಿಯ ನಿರ್ದೇಶನಗಳು. ಸರಿ, ಈ ಪ್ರಾರ್ಥನಾ ತಂತ್ರವನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಏನಾಗುತ್ತೆ? ಯಾವ ರೀತಿಯ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು? ಈ ಕೊನೆಯ ಭಾಗದಲ್ಲಿ ಇದನ್ನ ಪಾಲಿಸುವುದರಿಂದ ಸಿಗುವ ಆಶೀರ್ವಾದಗಳ ಬಗ್ಗೆ ನೋಡೋಣ. ಮೊದಲಿಗೆ, ಮದುವೆಯ ವಿಷಯದಲ್ಲಿ ಪ್ರಗತಿ ಬಯಸುವರಿಗಾಗಿ ಈ ಆದೇಶ. ಒಂಟಿತನದ ಮತ್ತು ವಿಳಂಬದ ಪ್ರತಿಯೊಂದು ಬಂಧನವನ್ನ ಮುರಿಯುವ ಶಕ್ತಿ ಈ ಮಾತಿನಲ್ಲಿದೆ. ಹಾಗೆಯೇ
ಹಣಕಾಸಿನ ವಿಷಯದಲ್ಲಿ ಸಮೃದ್ಧಿಗಾಗಿ ಈ ಬಲವಾದ ಆದೇಶ. ಇದು ಬಡತನದ ಕಟ್ಟನ್ನ ಮುರಿದು ಮುಚ್ಚಿಹೋದ ಎಲ್ಲ ಆರ್ಥಿಕ ದಾರಿಗಳನ್ನು ತೆರೆಯುವ ಭರವಸೆ ನೀಡುತ್ತದೆ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದ್ರೆ ದೈವಿಕ ಗುಣಮುಖ ಮತ್ತು ಸಂಪೂರ್ಣ ಆರೋಗ್ಯವನ್ನ ಘೋಷಿಸುವ ಈ ಪ್ರವಾದಿಯ ಮಾತು ಇಲ್ಲಿದೆ. ಇದು ರೋಗಗಳಿಂದ ಬಿಡುಗಡೆಯನ್ನ ತರುವಂಥದ್ದು. ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆಯ ಸಾರಾಂಶವೇ ಈ ಒಂದು ಶಕ್ತಿಯುತ ಮಾತು. ಸರಿಯಾದ ಆಧ್ಯಾತ್ಮಿಕ ಸಿದ್ಧತೆಯೊಂದಿಗೆ 2076 ಕೇವಲ ಬದುಕುಳಿಯುವ ವರ್ಷವಲ್ಲ, ಬದಲಿಗೆ ಅನಗತ್ಯ ಯುದ್ಧಗಳಿಲ್ಲದ ವಿಜಯದ ವರ್ಷವಾಗಲಿದೆ. ಹಾಗಾದ್ರೆ ಯಾವ ದಾರಿಯನ್ನ ಆರಿಸಿಕೊಳ್ಳಬೇಕು? ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸುತ್ತಾ ಹೋರಾಡುವುದೋ ಅಥವಾ ಮೊದಲೇ ಪ್ರಾರ್ಥಿಸಿ ಗೆಲುವು ಸಾಧಿಸುವುದೋ? 2026ರ ಭವಿಷ್ಯವು ಈ ಆಯ್ಕೆಯ ಮೇಲೆ ನಿಂತಿದೆ.